ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಮನೆಯಲ್ಲೇ ಕೆಲವೇ ಪದಾರ್ಥ ತಗೊಂಡು ಪರಿಶುದ್ಧವಾದ ಕುಂಕುಮನ ತಯಾರು ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿಯಾಗಿ ಕುಂಕುಮನ ತಯಾರು ಮಾಡ್ಕೊಳ್ಬೇಕು ಅಂತ ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಕುಂಕುಮ ತಯಾರು ಮಾಡ್ಕೊಳ್ಬೋದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕುಂಕುಮ ತಯಾರು ಮಾಡ್ಕೊಂಡಿದ್ದೀನಿ ಅಂತ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕುಂಕುಮ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾ ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕುಂಕುಮ ಮಾಡ್ಕೊಂಡಿದ್ದೀನಿ ಅಂತ. ಹೊರಗಡೆ ತೊಗೊಂಡು ಬಂದಿದ್ದ ಕುಂಕುಮ ತುಂಬಾ ಅಲರ್ಜಿ ಆಗುತ್ತೆ. ಒಬ್ಬೊಬ್ರಿಗಂತೂ ತುಂಬ ಅಲರ್ಜಿಯಾಗಿ ಕೆರೆತ ಬರುತ್ತೆ, ಪಿಂಪಲ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಇದೇ ರೀತಿಯಾಗಿ ಮಾಡ್ಕೊಳ್ಬೋದಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನಾನಿವತ್ತು ಕುಂಕುಮನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತಡ ಮಾಡೋದು ಬೇಡ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಮಗೆ ಮೊದಲಿಗೆ ಕುಂಕುಮ ಮಾಡ್ಕೊಳ್ಳೋದಕ್ಕೆ ಅರಿಶಿಣ ಪುಡಿನೇ ಮುಖ್ಯವಾಗಿರೋದು. ನೋಡಿ, ಮೊದಲಿಗೆ ನಾನು ಅರಿಶಿಣ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೆಕ್ಸ್ಟು ಅಡಿಗೆಗೆ ಹಾಕ್ತೀವಲ್ಲ ಅದು ಸೋಡಾ ತೊಗೊಂಡಿದ್ದೀನಿ. ಎಲೆ ಅಡಿಕೆಗೆ ನಾವು ಸುಣ್ಣ ತಿಂತೀವಿ ನೋಡಿ, ಆ ಸುಣ್ಣ ತೊಗೊಂಡಿದ್ದೀನಿ. ಇದಿಷ್ಟಾದರೆ ಸಾಕು ನಮಗೆ. ನೋಡಿ, ನೆಕ್ಸ್ಟು ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ವೈಟ್ ಪ್ಲೇಟು. ಈ ವೈಟ್ ಪ್ಲೇಟ್ಗೆ ನಾನು 3 ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ತೀನಿ. ಅರ್ಧ ಸ್ಪೂನಷ್ಟು ಅಡಿಗೆ ಸೋಡಾ ಹಾಕ್ಕೊಳ್ತೀನಿ. ನಾನು ಯಾಕೆ ವೈಟ್ ಪ್ಲೇಟ್ ತೊಗೊಂಡಿದ್ದೀನಿ ಅಂತ ಅಂದರೆ, ನಾನು ಕುಂಕುಮ ಮಾಡ್ಕೋಬೇಕಾದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕಲ್ಲ ಇದು ಕುಂಕುಮ ರೆಡಿ ಆಗ್ತಿದೆ ಅಂತ. ಅದಕ್ಕೋಸ್ಕರ ಕಾಣಲಿ ಅಂತ ನಾನು ಈ ವೈಟ್ ಪ್ಲೇಟ್ನ ತೊಗೊಂಡಿದ್ದೀನಿ. ನೋಡಿ, ಇವಾಗ ಸೋಡಾ ಹಾಕಿದ ನಂತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಚಿಕ್ಕ ಚಿಕ್ಕ ಗಂಟಿರುತ್ತೆ ನೋಡಿ, ಅದೆಲ್ಲ ಹೋಗಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚಿಕ್ಕ ಚಿಕ್ಕ ಗಂಟೆಲ್ಲ ಹೋಗಬೇಕು. ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಇದು ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಾನು ಸುಣ್ಣ ಹಾಕ್ಕೊಳ್ತೀನಿ. ಈ ಸುಣ್ಣನ ನಾನು ಇಷ್ಟು ಏನು ಹಾಕ್ಕೊಳ್ಳಲ್ಲ, ಇದರಲ್ಲಿ ನಾನು ಸ್ವಲ್ಪ ಅಷ್ಟೇ ಹಾಕ್ಕೊಳ್ತೀನಿ ಸುಣ್ಣ. ಈ ಸುಣ್ಣ ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನೋಡಿ, ಈಗ ನೆಕ್ಸ್ಟ್ ನಾನು ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತೀನಿ. ಈ ನಿಂಬೆ ಹಣ್ಣಿನ ರಸ ನಾನು ಅಷ್ಟು ಒಂದೇ ಸಲ ಹಾಕ್ಕೊಳ್ಳಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡು ಇಟ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಸಲ ಹಾಕ್ಕೊಳ್ತೀನಿ. ನೋಡಿ, ಇದು ಹಾಕಿದ ನಂತರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಬರ್ತೀನಿ. ಇವಾಗ ನಾವು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇದು ನನಗೆ ಇನ್ನೊಂದು ಸ್ವಲ್ಪ ಇದಕ್ಕೆ ನಿಂಬೆ ಹಣ್ಣಿನ ರಸ ಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಬಿಡ್ತೀನಿ ಇವಾಗಲೇ. ನೋಡಿ ಯಾವ ಥರ ಅದು ನೊರೆ ಬರ್ತಾ ಇದೆ ಅಂತ. ನೋಡಿ, ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ. ತುಂಬಾ ಮಿಕ್ಸ್ ಮಾಡ್ತಾನೆ ಬರಬೇಕು ಇದಕ್ಕೆ ಕುಂಕುಮ ರೆಡಿ ಆಗೋದಕ್ಕೆ. ನೋಡಿ, ಇವಾಗ ನಾನು ಸ್ಪೂನ್ ತೆಗೆದು ಇಟ್ಬಿಡ್ತೀನಿ. ಸ್ಪೂನ್ ತೆಗೆದು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಬರ್ತೀನಿ. ನೋಡ್ಬೋದು ನೀವು, ನಾನೀಗ ಕೈಯಲ್ಲೇ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ನಾವು ಕೈಯಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಬರ್ತಾನೆ ಇರಬೇಕು. ಇವಾಗ ನಾವು ಹೇಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇರ್ತೀವಿ ನೋಡಿ, ಮಿಕ್ಸ್ ಮಾಡ್ದಂಗೆ ತುಂಬ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗುತ್ತೆ. ಅಂದರೆ ಚೇಂಜ್ ಆಗ್ತಾ ಬರುತ್ತೆ. ಇದು ಅರಿಶಿಣ ಪುಡಿ ಇದ್ದಿದ್ದು ನಮಗೆ ಕುಂಕುಮ ಆಕಾರಕ್ಕೆ ಬರುತ್ತೆ ಇದು. ನೋಡಿ, ಇದೇ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ಸ್ವಲ್ಪ ನಿಮಗೆ ಗೊತ್ತಾಗ್ತಿರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಸ್ವಲ್ಪ ಚೇಂಜ್ ಕಾಣಿಸ್ತಿದೆ ಅಲ್ವಾ? ಇನ್ನು ಚೇಂಜ್ ಆಗ್ತಾ ಬರುತ್ತೆ ಇದು. ನೋಡ್ತಾ ಇದ್ದೀರಲ್ಲ, ಇವಾಗ ಇನ್ನೊಂದು ಥರ ಚೇಂಜ್ ಆಗಿದೆ. ನಮಗೆ ಇನ್ನೂ ಚೆನ್ನಾಗಿ ಚೇಂಜ್ ಆಗಬೇಕು ಇದು ಕುಂಕುಮ.
ಇದು ಇನ್ನೂ ನಾನು ಮಿಕ್ಸ್ ಮಾಡ್ತಾನೆ ಬರ್ತೀನಿ. ನೋಡ್ತಾ ಇದ್ದೀರಲ್ಲ, ಈಗ ಸ್ವಲ್ಪ ಕುಂಕುಮ ಚೇಂಜ್ ಆಗ್ತಾ ಇದೆ, ಅಂದರೆ ಅರಿಶಿಣ ಪುಡಿ ಚೇಂಜ್ ಆಗ್ತಾ ಬರ್ತಾ ಇದೆ, ಅಂದರೆ ಕುಂಕುಮ ಆಕಾರಕ್ಕೆ ರೆಡಿ ಆಗ್ತಾ ಇದೆ ಅಂತ ಅರ್ಥ ಇದು. ನೋಡಿ, ಇನ್ನೂ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ. ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಲಾಸ್ಟಿಗೆ ನಾನು 1 ಸ್ಪೂನಷ್ಟು ನಾನು ರೋಸ್ ವಾಟರ್ ಹಾಕ್ಕೊಳ್ತೀನಿ ಇದಕ್ಕೆ. ಈಗ ರೋಸ್ ವಾಟರ್ ಹಾಕೊಂಡ ನಂತರ ನೋಡಿ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈಗ ಇನ್ನೂ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಚೇಂಜ್ ಆಗಿದೆ ಅಂತ. ನೋಡಿ ಎಷ್ಟು ಚೇಂಜ್ ಆಗ್ತಾ ಬಂದಿದೆ ಅಂತ. ಇವಾಗ ನೀವು ಗಮನಿಸ್ಬೋದು, ಇವಾಗ ಕುಂಕುಮ ಆಕಾರಕ್ಕೆ ಬಂದಿದೆ ಅಂತ. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಕುಂಕುಮಕ್ಕೆ ನಿಮಗೆ ಇನ್ನೂ ನಮಗೆ ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಂತ ಅಂದರೆ ಇವಾಗಲೇ ನೀವು ಇದಕ್ಕೆ ಸ್ವಲ್ಪ ಗಂಧನಾದರೂ ಹಾಕ್ಕೊಳ್ಬೋದು, ಗಂಧ ಪೌಡರು. ಇಲ್ಲ ಅಂತಾರೆ ಕರ್ಪೂರ ಇರುತ್ತೆ ನೋಡಿ, ಒಂದು ಕರ್ಪೂರನಾದರೂ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಕರ್ಪೂರನ ಸ್ವಲ್ಪ ಪೌಡರ್ ಮಾಡಿಕೊಂಡು ಇವಾಗಲೇ ನಾನು ಸೇರಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಸೇರಿಸ್ಕೊಂಡ ನಂತರ ಈ ರೀತಿಯಾಗಿ ಬಂದಿದೆ. ಇದು ತುಂಬ ಹಸಿ ಇದೆ ಅಲ್ವಾ, ಅದಕ್ಕೋಸ್ಕರ ನಾನಿದು ಡ್ರೈ ಆಗೋಕ್ಕೆ ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು ಚಿಕ್ಕ ಪ್ಲೇಟ್ಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಇವಾಗ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದು ಇನ್ನೂ ಹಸಿ ಇದೆ, ಬೇಕಂದರೆ ನೀವು ಬಿಸಿಲಿಗೆ ಇಟ್ಕೊಳ್ಬೋದು. ನಾನೀಗ ಆಗಲೇ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಅದಕ್ಕೋಸ್ಕರ ನಾನು ಇದನ್ನು ಬಿಸಿ ಮಾಡ್ಕೊಳ್ತೀನಿ. ಅಂದರೆ ಈಗ ಡ್ರೈ ಮಾಡಿಕೊಂಡು ನಿಮಗೆ ಕುಂಕುಮ ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಪ್ಲೇಟ್ಗೆ ಹಾಕಿದೆ. ಈಗ ನಂತರ ನೋಡಿ, ಈ ಕಡೆ ಗ್ಯಾಸ್ ಮೇಲೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಉಪ್ಪು ಇಟ್ಕೊಂಡಿದ್ದೀನಿ, ಅಂದರೆ ಚಿಕ್ಕ ಉಪ್ಪು ಹಾಕಿ ನಾನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ 5 ನಿಮಿಷ. ಇವಾಗ ಈ ಪ್ಲೇಟ್ನ ಉಪ್ಪಿನ ಮೇಲೆ ಇಟ್ಕೊಂಡು ಬಿಡ್ತೀನಿ. ಈಗ ನಾನು ಕಡಿಮೆ ಉರಿ ಇಟ್ಕೊಂಡಿದ್ದೀನಿ, ಜಾಸ್ತಿ ಉರಿ ಇಟ್ಕೊಂಡಿಲ್ಲ. ನೋಡಿ, ಈ ಥರ ನಾನು ಬಿಸಿ ಮಾಡ್ತಾ ಬರ್ತೀನಿ. ಈ ಬಿಸಿ ಮಾಡ್ದಂಗೆ ಅದು ಚೇಂಜ್ ಆಗ್ತಾ ಬರುತ್ತೆ, ಹಾಗೆ ಡ್ರೈ ಆಗುತ್ತೆ. ನೋಡಿ, ಡ್ರೈ ಆಗ್ತಾ ಬರುತ್ತೆ. ಈಗ ಇದು ತುಂಬಾ ಹಸಿ ಇರುತ್ತಲ್ಲ, ನಾವು ನಿಂಬೆಹಣ್ಣಿನ ರಸ, ರೋಸ್ ವಾಟರ್ ಎಲ್ಲ ಹಾಕಿದ್ದೀವಲ್ಲ, ಅದು ಇನ್ನೂ ಹಸಿ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಬಿಸಿ ಮಾಡಿಕೊಂಡ್ರೆ ಎಲ್ಲ ಡ್ರೈ ಆಗುತ್ತೆ. ನೋಡಿ, ಈಗ ನಮಗೆ ಡ್ರೈ ಆಗಿದೆ. ಇದನ್ನು ತೆಗೆದುಬಿಡ್ತೀನಿ. ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡ್ತೀನಿ ನಾನು. ನೋಡಿ, ಇನ್ನೂ ಬಿಸಿ ಇದೆ ಅಲ್ವಾ, ಸ್ವಲ್ಪ ಹಾಗೆ ಬಿಟ್ಬಿಡ್ತೀನಿ. ಸ್ವಲ್ಪ ತಣ್ಣಗಾದ ನಂತರ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುಂಕುಮ ರೆಡಿಯಾಗಿದೆ ಅಂತ. ಈಗ ಪೂರ್ತಿಯಾಗಿ ತಣ್ಣಗಾಗಿದೆ, ತೋರಿಸ್ತಾ ಇದ್ದೀನಿ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಕುಂಕುಮ ತಯಾರು ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬೈ.